ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಖಾನಿಲಾಗ್ನ್ಯಬ್ಧರಿತ್ರ್ಯಂತಂ ಸ್ರಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿಸಾಕ್ಷಿಣೇ. ಅಲಬ್ಧ್ವಾತಿಶಯಂ ಯಸ್ಮಾದ್ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮಾ ಅವಿದ್ಯಾಗ್ರಂಥಿಭೇದಿನೇ. ಇದಾನೀಂ ಪ್ರಥಮೇಧ್ಯಾಯೇ ಏಕಚತ್ವಾರಿಂಶತ್ತಮಃ ಶ್ಲೋಕಃ ದ್ರಷ್ಟವ್ಯಃ. ತಸ್ಯ ಸಂಬಂಧಃ ಅಧುನಾ ಪಠ್ಯತೆ. ಅಥೇತರೋ ಘನತರಾವಿದ್ಯಾಪಟಲಸಂವೀತಾಂತಃಕರಣಃ ಅಂಗೀಕೃತಕರ್ತೃತ್ವಾದ್ಯಶೇಷಕರ್ಮಾಧಿಕಾರಕಾರಣಃ ವಿಧಿಪ್ರತಿಷೇಧಚೋದನಾ ಸಂದಂಶೋಪದಷ್ಟಃ ಕರ್ಮಸು ಪ್ರವರ್ತಮಾನಃ. ಶುಭೈಃ ಪ್ರಾಪ್ನೋತಿ ದೇವತ್ವಂ ನಿಷಿದ್ಧೈರ್ನಾರಕೀಂ ಗತಿಂ ಉಭಾಭ್ಯಾಂ ಪುಣ್ಯಪಾಪಾಭ್ಯಾಂ ಮಾನುಷ್ಯಂ ಲಭತೆ ವಶಃ ಇತಿ. ಅಥ ಇತರಃ ವ್ಯಾಖ್ಯಾನಂ ಪಠಾಮಃ. ಆದೌ ಅತ್ರ ವ್ಯಾಖ್ಯಾನೆ ಯಃ ಪುನಃ ವೇದಕಿಂಕರಃ ಅವಿದ್ಯಾವಾನ್ ಯೇನ ಸಂಸಾರಾನ್ವಯಿತ್ವೇನ ದರ್ಶಿತಃ ತಸ್ಯ ಸಂಸಾರ ಪ್ರಕಾರಂ ವೈರಾಗ್ಯೋತ್ಪಾದನಾಯ ಆಹ ಅಥೇತರ ಇತಿ. ಯಹ ಜ್ಞಾನಿ ವಿದ್ವಾನ್ ತಸ್ಯ ಕರ್ತೃತ್ವ ಭೋಕ್ತೃತ್ವಾದಿಕಂ ಸರ್ವಂ ಜ್ಞಾನಾಗ್ನಿನಾ ದಗ್ಧಂ ಭವತಿ ಇತ್ಯತಃ ಸಹ ವೇದ ಕಿಂಕರೋ ನ ಭವತಿ. ವಿಧಿ ನಿಷೇಧೈಃ ಚೋದ್ಯಮಾನೋ ನ ಭವತಿ. ವೇದ ಕಿಂಕರಃ ನ ಭವತಿ ಇತ್ಯುಕ್ತೆ ವಿಧಿ ನಿಷೇಧಾನಾಂ ವಿಷಯೋ ನ ಭವತಿ. ತಾದೃಶಃ ವೇದಕಿಂಕರೋ ನ ಭವತಿ. ಜ್ಞಾನಿ ವೇದಕಿಂಕರೋ ನ ಭವತಿ. ಕಿಂತು ಯಹ ಅಜ್ಞಾನಿ ಸಹ ವೇದಕಿಂಕರೋ ಭವತ್ಯೇವ. ಯಹ ಪುನಃ ವೇದಕಿಂಕರಃ ಪೂರ್ವೋಕ್ತವಿಲಕ್ಷಣಃ, ಪುನಃ ಇತ್ಯುಕ್ತೆ ಪೂರ್ವೋಕ್ತವಿಲಕ್ಷಣಃ ಯಹ ವೇದಕಿಂಕರೋ ಭವತಿ ಅವಿದ್ಯಾನ್ವಯೇನ ಸಂಸಾರಾನ್ವಯಿತ್ವೇನ ದರ್ಶಿತಃ ಸಹ ಪೂರ್ವಮೇವ ಅವಿದ್ವಾನ್ವಯೇನ ಸಂಸಾರಾನ್ವಯಿತ್ವೇನ ದರ್ಶಿತಃ. ಯಸ್ಯ ಅವಿದ್ಯಾ ಅಸ್ತಿ ತಸ್ಯ ಸಂಸಾರಃ ಅಸ್ತಿ ಇತಿ. ಅವಿದ್ಯಾನ್ವಯೇನ ಸಂಸಾರಾನ್ವಯಃ ತಸ್ಯ ಪೂರ್ವಂ ಪ್ರದರ್ಶಿತಃ ಅಸ್ತಿ. ತಸ್ಯ ಸಂಸಾರ ಪ್ರಕರಣಂ ಪ್ರಕಾರಂ ತಸ್ಯ ಸಂಸಾರ ಪ್ರಕಾರಃ ಸಹ ಕಥಂ ಸಂಸರತಿ ಇತ್ಯೇತತ್ ವೈರಾಗ್ಯೋತ್ಪಾದನಾಯ ಆಹ. ಇತ್ಯೇತತ್ ಆಹ ಆಚಾರ್ಯಃ ಆಹ ಗ್ರಂಥಕೃತಾಃ. ತಸ್ಯ ಪ್ರಯೋಜನಂ ಕಿಂ? ಅಜ್ಞಾನಿನಃ ಸಂಸಾರ ಪ್ರಕಾರ ಕಥನಸ್ಯ ಕಿಂ ಪ್ರಯೋಜನಂ ಇತಿ ಚೇತ್
वैराग्योत्पादनं तस्य प्रयोजनम्। अज्ञानी कथं संसरति इत्येतद्विचार्यमाणे सति अस्माकं वैराग्यम् उदेति। तस्मादेव तस्य संसारप्रकारः इदानीं प्रदर्श्यते। अथेतर इति। अथ इतरः घनतराविद्यापटलसंवीतान्तःकरणः। अथ इतरः, अथ इत्युक्ते पूर्वोक्तवैलक्षण्येन इतरः। इतरः इत्युक्ते अज्ञानी। पूर्वं ज्ञानी अभिहितः आसीत्, तद्वैलक्षण्येन इतरः अज्ञानी, तद्विपरीतः। घनतराविद्यापटलसंवीतान्तःकरणः। घनतरा या अविद्या, घनतरा च असौ अविद्या घनतराविद्या इति कर्मधारयसमासः। अविद्या घनतरा इत्युक्ते तीव्रतरा अस्ति तस्य। तस्मात् झटिति विद्यायां रुचिरपि नोदेति तस्य। तादृशी अविद्या तस्य वर्तते। घनतराविद्या एव पटलम्। घनतराविद्या पटलम्। भूयोऽपि कर्मधारयः। अविद्या एव पटलरूपेण वर्तते। पटलम् इत्युक्ते छादनम्, आवरणम्। तेन संवीतम् अन्तःकरणं यस्य सः घनतराविद्यापटलसंवीतान्तःकरणः। घनतराविद्यापटलेन संवीतम् इत्युक्ते आवृतम् अन्तःकरणं यस्य सः घनतराविद्या संवीतान्तःकरणः। घनतराविद्यापटलसंवीतान्तःकरणः। तादृशः कश्चन इत्युक्ते अज्ञानी इत्यर्थः। अज्ञानेन तस्य अन्तःकरणम् आच्छन्नं वर्तते। तादृशः पुमान् अंगीकृतकर्तृत्वादि अशेषकर्माधिकारकारणः। अविद्याहेतोः तस्य कर्मणि अधिकारो भवति। कथम् इति चेत् अविद्यया देहादिषु अभिमन्यमानः अहं ब्राह्मणः, अहं मनुष्यः, अहं कर्ता इति सः अभिमन्यते। अयमेव तस्य अयम् अभिमानः एव तस्य कर्मणि अधिकारस्य कारणं भवति इत्येतदेव इदानीमुच्यते। यः अहं मनुष्यः, अहं ब्राह्मणः, अहं कर्ता इति अभिमन्यते सः कर्मणि अधिकारी भवति, विधिनिषेधेषु अधिकारी भवति। तादृशस्य अभिमानस्यापि कारणम् अविद्या भवति। तस्मात् यस्य अन्तःकरणम् अविद्यया आच्छन्नं सः कर्मसु अधिकारं प्राप्नोति। कुतः? तस्य कर्मसु अधिकारस्य यत् कारणं भवति तत् तस्यैव वर्तते। तदेव उक्तम् अत्र अंगीकृतकर्तृत्वादि अशेषकर्माधिकारकारणः। कर्मणि अधिकारः, कर्माधिकारः। कर्माधिकारस्य कारणं कर्माधिकारकारणम्
ಅಶೇಷಃ ಅಶೇಷಂ ಚ ತತ್ ಕರ್ಮಾಧಿಕಾರ ಕಾರಣಂ ಅಶೇಷ ಕರ್ಮಾಧಿಕಾರ ಕಾರಣಂ. ಅಶೇಷ ಕರ್ಮಾಧಿಕಾರ ಕಾರಣಂ ಕಿಂ ಭವತಿ ಇತಿ ಚೇತ್ ಕರ್ತೃತ್ವಾದಿ ಏವ ಅಶೇಷ ಕರ್ಮಾಧಿಕಾರ ಕಾರಣಂ ಕರ್ತೃತ್ವಾದಿ ಅಶೇಷ ಕರ್ಮಾಧಿಕಾರ ಕಾರಣಂ ಇತಿ ಕರ್ಮಧಾರಯಃ. ಇದಾನೀಂ ಅಂಗೀಕೃತಂ ಕರ್ತೃತ್ವಾದಿ ಅಶೇಷ ಕರ್ಮಾಧಿಕಾರ ಕಾರಣಂ ಯೇನ ಸಹ ಅಂಗೀಕೃತ ಕರ್ತೃತ್ವಾದ್ಯಶೇ ಅಶೇಷ ಕರ್ಮಾಧಿಕಾರ ಕಾರಣಃ ಇತಿ ಬಹುವ್ರೀಹಿ ಸಮಾಸಃ. ತದೇವ ವ್ಯಾಖ್ಯಾನೆ ಪ್ರದರ್ಶಿತಂ ವರ್ತತೆ. ಅಂಗೀಕೃತಂ ಕರ್ತೃತ್ವ ಭೋಕ್ತೃತ್ವ ಬ್ರಾಹ್ಮಣ್ಯಾದಿ ಲಕ್ಷಣಂ ಅಶೇಷಂ ಕರ್ಮಾಧಿಕಾರೇ ಕಾರಣಂ ಯೇನ ಸಹ ತಥೋಕ್ತಃ ಇತಿ. ಅಂಗೀಕೃತಂ ಇತ್ಯುಕ್ತೆ ಸ್ವೀಕೃತಂ ಪ್ರಾಪ್ತಂ ಇತ್ಯರ್ಥಃ. ತೇನ ಕರ್ಮಣಿ ಅಧಿಕಾರೇ ಕಾರಣಂ ಪ್ರಾಪ್ತಂ ವರ್ತತೆ ಕರ್ತೃತ್ವ ಭೋಕ್ತೃತ್ವಾದಿ ರೂಪಂ ಸಹ ಏವಮುಚ್ಯತೆ ಅಂಗೀಕೃತ ಕರ್ತೃತ್ವಾದ್ಯಶೇಷ ಕರ್ಮಾಧಿಕಾರಣಃ ಇತಿ. ತತಃ ಪರಂ ಕಿಂ ಭವತಿ ವಿಧಿ ಪ್ರತಿಷೇಧ ಚೋದನಾ ಸಂದಂಶೋಪದಷ್ಟಃ. ಅತ್ರ ಸಂದಂಶಃ ಇತ್ಯನೇನ ಸರ್ಪಃ ಇತ್ಯಭಿಪ್ರಾಯಃ. ಸಂದಂಶಃ ಇತಿ ಸರ್ಪಃ ಉಚ್ಯತೆ. ಸಂದಂಶೋಪದಷ್ಟಃ ಇತ್ಯುಕ್ತೆ ಸರ್ಪದಷ್ಟಃ ಇತಿ. ಸರ್ಪೇಣ ದಷ್ಟಃ. कीदृशः सर्पः इति चेत् विधि प्रतिषेध चोदना एव संदंशः. विधि प्रतिषेध रूपा या चोदना वर्तते शास्त्रेषु काश्चित् चोदनाः विधिरूपा भवन्ति. इदं कुरु इति, इदं कुर्यादिति. अपि च काश्चित् चोदनाः निषेधरूपा भवन्ति. इदं न कुर्यादिति. एवं विधिनिषेधचोदनाः एव संदंशाः. संदंशाः इत्युक्ते सर्पाः. तैः सर्पैः अयं संदष्टो वर्तते. इत्युक्ते चोदनाभिः अयं प्रेरितो भवति इत्यर्थः. मया इदं कार्यम् इति चोदनाभिः अयं प्रेरितो भवति. अहं मनुष्यः, अहं कर्ता, मया एतत् प्राप्तव्यम्, एतत् फलं प्राप्तव्यम्, तदर्थं मया इदं कर्तव्यम् इति चोदनाभिः अयं प्रेरितो भवति. ईदृशं प्रेरणम् एव अत्र सर्पदशनम् इत्युच्यते. सर्पेण दष्टो वर्तते अयम्. इत्युक्ते चोदना एव विषरूपा भवति इत्यभिप्रायः. कर्माणि यदा कश्चन सर्पेण दष्टो भवति तदा किं भवति? तस्य शरीरे विषं गच्छति. तथैव यदा अयं विधिप्रतिषेधचोदनाभिः प्रेर्यमाणो भवति तदा अयं विषसदृशं कर्म करोति. तत्र कर्माणि एव
विषसदृशानि भवन्ति। कर्माणि क्रियन्ते चेत् तस्य फलं प्राप्यते। तस्य फलं संसाररूपं भवति, मृत्युरूपं, न तु अमृतरूपं। संसाररूपं फलं भवति, मृत्युक्रान्तं तस्य फलं भवति इति कृत्वा तत्र कर्माणि विषस्थानीयानि भवन्ति। तस्मादेव चोदनानां संदंशस्थानीयत्वम्। यः चोदनाभिः प्रेर्यते सः विषरूपं कर्म अनुतिष्ठति, विषरूपेण कर्मणा सम्बद्धो भवति। तस्य फलं संसाररूपं भवति इत्यभिप्रायः। विधिप्रतिषेधचोदनासन्दंशोपदष्टः कर्मसु प्रवर्तमानः। एवं चोदनाभिः प्रेरितः सन् कर्मसु प्रवर्तमानो भवति। कदाचित् शुभे कर्मणि प्रवर्तते, शास्त्रीये कर्मणि प्रवर्तते, कदाचित् विधिम् उल्लङ्घ्य अशास्त्रीये कर्मणि प्रवर्तते, शास्त्रविपरीते कर्मणि प्रवर्तते। तस्य फलं किं भवति इत्येतत् श्लोके कथ्यते। शुभैः प्राप्नोति देवत्वं, शुभैः कर्मभिः देवत्वं प्राप्नोति इत्युक्ते अनुकूलं जन्म प्राप्नोति, भोगप्रदं सुखभोगप्रदं जन्म प्राप्नोति इत्यभिप्रायः। निषिद्धैः नारकीं गतिं प्राप्नोति। निषिद्धैः कर्मभिः, अशुभैः कर्मभिः नारकीं गतिं प्राप्नोति, नरके गच्छति, तत्र दुःखरूपं फलम् अनुभवति। उभाभ्यां पुण्यपापाभ्यां यदि पुण्यं च पापं च समाने स्तः, पुण्यम् अपि वर्तते पापम् अपि वर्तते, एवं सति मानुष्यं लभते, मानुष्यं जन्म प्राप्नोति, लभते, मनुष्यत्वं लभते इत्यर्थः। मानुष्यम् इत्युक्ते मनुष्यत्वं लभते। अवशः अयं जीवः अज्ञानी अवशः भवति, कर्माधीनः एव भवति। तस्य स्वातन्त्र्यं नास्ति। कस्यचित् जन्मनः प्राप्तौ तस्य स्वातन्त्र्यं नास्ति। सर्वदा कर्माधीनः सन्नेव जन्म प्राप्नोति इत्यभिप्रायः। तत्र व्याख्याने अत्र च पूर्वं पूर्वम् उत्तरोत्तरस्य हेतुः। अत्र व्याख्याने अत्र इत्युक्ते सम्बन्धग्रन्थे पूर्वं पूर्वम् उत्तरोत्तरस्य हेतुर्भवति। इत्युक्ते घनतराविद्यापटलसंवीतान्तःकरणः इत्येतत् उत्तरस्य हेतुर्भवति। अङ्गीकृत कर्तृत्वाद्यशेषकर्माधिकारकारणः इत्यस्य हेतुः। अङ्गीकृतेत्यादि सर्वम् अङ्गीकृतेत्यादि च विधिप्रतिषेधचोदनासन्दंशोपदष्टः इत्यस्य हेतुः।
विधिप्रतिषेधचोदनासन्दंशोपदष्टः इत्येतत् कर्मसु प्रवर्तमानः इत्यस्य हेतुः। कर्मसु प्रवर्तमानः इत्येतत् शुभैः प्राप्नोति इत्येतादीनां हेतुर्भवति। एवं पूर्वं उत्तरोत्तरस्य हेतुत्वेन द्रष्टव्यं भवति। अवशः, तत्र श्लोके अवशः इत्यस्ति। अवशः इत्यनेन किमभिप्रेतम् इति चेत् कामकर्मादि परतन्त्र इति यावत् अज्ञानी स्वीयकामकर्मादि परतन्त्रस्तिष्ठति न तु तस्य कदाचित् स्वातन्त्र्यं वर्तते। यद्यत् कुरुते सः तत्तत् कामवशः सन्नेव करोति, न तु स्वातन्त्र्येण। जनाः चिन्तयन्ति मम स्वातन्त्र्यं वर्तते इति। प्रायः बहवो जनाः एवमेव मन्यन्ते, मम स्वातन्त्र्यमस्ति, अहं यदिच्छामि तत् कर्तुं शक्नोमि इति जनाः मन्यन्ते। किन्तु वस्तुतः तेषां स्वातन्त्र्यम् अस्ति वा इति चेत् नास्ति। यदिच्छामि तत् करोमि इति यः वदति तस्य वस्तुतः स्वातन्त्र्यं नास्ति। इच्छावशः सन्नेव कर्माणि अनुतिष्ठति सः। तस्मात् अवशः कामप्रेरितः सन्नेव कर्माणि कुरुते। कामकर्मादि परतन्त्रस्तिष्ठति सः। यदा कर्माणि करोति तदा कामप्रेरितः सन् करोति, कामवशः सन् करोति। कामकिङ्करः सन् कर्माणि करोति। यदा तस्य फलम् अनुभवति तदा कर्मवशः सन् फलानि अनुभवति। जन्मादिकं कथम् अनुभवति? मया ईदृशं जन्म प्राप्तव्यम् इत्यत्र अस्माकं स्वातन्त्र्यमस्ति वा? न। ईदृशं जन्म प्राप्तव्यम् इति विचिन्त्य स्वातन्त्र्येण यज्जन्म अस्माभिरिष्यते तादृशं जन्म अस्माभिः प्राप्तुं शक्यते वा इति चेत् न शक्यते। यदस्माभिः कृतं तदनुसारेण एव जन्मापि प्राप्यते। अग्रिमस्य श्लोकस्य सम्बन्धः आब्रह्मस्तम्भपर्यन्ते घोरे दुःखोदधौ घटीयन्त्रवत् आरोहावरोहन्यायेन अधममध्यमोत्तम सुखदुःखमोह विद्युच्चपलसम्पातदायिनीः विचित्रयोनिः चण्डोत्पिञ्जलक श्वसनवेगाभिहत अम्भोनिधिमध्यवर्ति शुष्कालाबुवत् शुभाशुभव्यामिश्रकर्मवायुसमीरितः एवं चङ्क्रम्यमाणोऽयम् अविद्याकामकर्मभिः पाशितो जायते कामी म्रियते चासुखावृतः। इदानीं व्याख्यानं पश्यामः। उत्तरश्लोकगतस्य एवं शब्दस्य अपेक्षितम् अर्थं प्रदर्शयन् संसारगतिम् एव प्रपञ्चयति। उत्तरश्लोके इत्युक्ते द्वाचत्वारिंशत्तमे श्लोके किं वर्तते? एवम् इत्यस्ति। तत्र एवं शब्देन किञ्चित् अपेक्षितं वर्तते। एवम् इत्युक्ते किम् इत्येतद् वक्तव्यं भवति। तदेव अत्र प्रदर्श्यते। तत् प्रदर्शयन् संसारगतिम् एव प्रपञ्चयति। आचार्यः
ಸಂಸಾರಗತಿಂ ಪ್ರಪಂಚಯತಿ. ಪ್ರಪಂಚಯತಿ ಇತ್ಯುಕ್ತೆ ವಿಸ್ತರೇಣ ವದತಿ ಇತ್ಯರ್ಥಃ. ಆಬ್ರಹ್ಮೇತಿ ಆಬ್ರಹ್ಮಸ್ತಂಭಪರ್ಯಂತೆ ಘೋರೇ ದುಃಖೋದಧೌ. ಅಯಂ ಸಂಸಾರಃ ಏವ ದುಃಖೋದಧಿಃ ಇತ್ಯುಚ್ಯತೆ. ದುಃಖಾನಾಂ ಉದಧಿಃ. ಉದಧಿಃ ಇತ್ಯುಕ್ತೆ ಸಾಗರಂ. ದುಃಖಸಾಗರಂ ದುಃಖಸಾಗರರೂಪಂ ವರ್ತತೆ. ದುಃಖಸಾಗರರೂಪಃ ವರ್ತತೆ ಅಯಂ ಸಂಸಾರಃ. ಘೋರೇ ದುಃಖೋದಧೌ. ಅಯಂ ದುಃಖೋದಧಿಃ ಘೋರರೂಪಾ ಭವತಿ, ತೀವ್ರರೂಪಾ ಭವತಿ. ಆಬ್ರಹ್ಮಸ್ತಂಭಪರ್ಯಂತ. ಆಬ್ರಹ್ಮಸ್ತಂಭಪರ್ಯಂತಃ ಅಯಂ ದುಃಖೋದಧಿಃ. ಅಸ್ಯ ದುಃಖಸಾಗರಸ್ಯ ಸೀಮಾ ಕಾ ವರ್ತತೆ ಇತಿ ಚೇತ್ ಆಬ್ರಹ್ಮಸ್ತಂಭಪರ್ಯಂತ ಅಸ್ಯ ಸೀಮಾ ವರ್ತತೆ. ಬ್ರಹ್ಮಣಃ ಆರಭ್ಯ ಹಿರಣ್ಯಗರ್ಭಾದಾರಭ್ಯ ಸ್ತಂಭಪರ್ಯಂತಂ ನಿಕೃಷ್ಟಜಂತುಂ ಯಾವತ್ ಉತ್ಕೃಷ್ಟೋಪಾಧೇರಾರಭ್ಯ ಅತ್ಯಂತೋತ್ಕೃಷ್ಟೋಪಾಧೇರಾರಭ್ಯ ಅತ್ಯಂತ ನಿಕೃಷ್ಟೋಪಾಧಿಂ ಯಾವತ್ ಅಸ್ಯ ಅಯಂ ದುಃಖೋದಧಿಃ ವರ್ತತೆ. ದುಃಖಸಾಗರಂ ಏವ ವರ್ತತೆ. ಇತ್ಯುಕ್ತೆ ಹಿರಣ್ಯಗರ್ಭ ಉಪಾಧೌ ಅಪಿ ಸಂಸಾರೋ ವರ್ತತೆ. ಅತ್ಯಂತ ನಿಕೃಷ್ಟೋಪಾಧೌ ಅಪಿ ಸಂಸಾರಃ ಏವ ವರ್ತತೆ. ತತ್ರ ಸಂಸಾರೇ ಅವಿಶಿಷ್ಟತಾ ವರ್ತತೆ. ಕಶ್ಚನ ಮನ್ಯತೆ ಉತ್ಕೃಷ್ಟೋಪಾಧಿಂ ಪ್ರಾಪ್ನೋಮಿ ಚೇತ್ ಸುಖೀ ಭವಿಷ್ಯಾಮೀತಿ. ಕಿಂತು ತಥಾ ನಾಸ್ತಿ. ಉತ್ಕೃಷ್ಟೋಪಾಧಿರಪಿ ಸಂಸಾರಾಂತರ್ಗತ ಏವ ಭವತಿ. ತಸ್ಮಾತ್ ಆಬ್ರಹ್ಮಸ್ತಂಭಪರ್ಯಂತೆ ಘೋರೇ ದುಃಖೋದಧೌ ಘಟೀಯಂತ್ರವತ್ ಆರೋಹಾವರೋಹನ್ಯಾಯೇನ. ಅತ್ರ ಅಸ್ಮಿನ್ ದುಃಖೋದಧೌ ಅಯಂ ಆರೋಹಾವರೋಹಂ ನೈರಂತರ್ಯೇಣ ಕುರ್ವನ್ ತಿಷ್ಠತಿ. ಕದಾಚಿತ್ ಆರೋಹತಿ. ಆರೋಹತಿ ಇತ್ಯುಕ್ತೆ ಉತ್ಕೃಷ್ಟೋಪಾಧಿಂ ಪ್ರಾಪ್ನೋತಿ. ಕದಾಚಿತ್ ಅವರೋಹಣಂ ಭವತಿ. ಅವರೋಹತಿ ಇತ್ಯುಕ್ತೆ ನಿಕೃಷ್ಟೋಪಾಧಿಂ ಪ್ರಾಪ್ನೋತಿ. ಕದಾಚಿತ್ ಪುಣ್ಯಕರ್ಮಾಧಿಕ್ಯವಶಾತ್ ಉತ್ಕೃಷ್ಟೋಪಾಧಿಂ ಪ್ರತಿಪದ್ಯತೆ, ದೇವತಾದಿಯೋನಿಂ ಪ್ರತಿಪದ್ಯತೆ. ಕದಾಚಿತ್ ಅಶುಭಕರ್ಮವಶಾತ್ ನಿಕೃಷ್ಟೋಪಾಧಿಂ ಪ್ರತಿಪದ್ಯೇತ. ತತ್ರ ದೃಷ್ಟಾಂತಃ ಘಟೀಯಂತ್ರವತ್ ಇತಿ. ಘಟೀಯಂತ್ರಃ ನಾಮ ಕಶ್ಚನ ಯಂತ್ರವಿಶೇಷಃ. ಯಥಾ ಅಸ್ಮಾಕಂ ಘಟೀ ವರ್ತತೆ. ಘಟಿ ತಸ್ಯ ಸೂಚಿ ಕದಾಚಿತ್ ಉಪರಿ ಗಚ್ಚತಿ, ಕದಾಚಿತ್ ಅಧೋಭಾಗೆ ತಿಷ್ಠತಿ. ಆರೋಹಣಂ ಕರೋತಿ, ಅವರೋಹಣಮಪಿ ಕರೋತಿ. ತಥೈವ ಅಯಮಪಿ ಕದಾಚಿತ್ ಆರೋಹಣಂ ಅನುಭವತಿ, ಕದಾಚಿತ್ ಅವರೋಹಣಂ ಅನುಭವತಿ. ಅಧಮ ಮಧ್ಯಮೋತ್ತಮ ಸುಖ ದುಃಖ ಮೋಹ ವಿದ್ಯುಚ್ಚಪಲ ಸಂಪಾತದಾಯಿನೀ ವಿಚಿತ್ರಯೋನೀ. ಅಯಂ ವಿಚಿತ್ರಯೋನೀ ಸಂಕ್ರಮ್ಯಮಾಣಃ ತಿಷ್ಠತಿ. ವಿಚಿತ್ರಯೋನೀ ಇತ್ಯೇತತ್ ಸಂಕ್ರಮ್ಯಮಾಣಃ ಇತ್ಯನೇನ ಸಂಬಧ್ಯತೆ.
ವಿಚಿತ್ರಯೋನಿಃ ಚಂಕ್ರಮ್ಯಮಾಣಃ. ವಿಚಿತ್ರಯೋನಿಃ ಇತ್ಯುಕ್ತೆ ನಾನಾಯೋನಿಃ, ನಾನಾವಿಧಯೋನಿಃ ಚಂಕ್ರಮ್ಯಮಾಣೋ ಭವತಿ. ಚಂಕ್ರಮ್ಯಮಾಣಃ ಇತ್ಯುಕ್ತೆ ಭೂಯಃ ಭೂಯಃ ಪೌನಃ ಪುಣ್ಯೇನ ಗಚ್ಚತಿ, ಯೋನಿಃ ಪ್ರಾಪ್ನೋತಿ. ಕಥಂ ಕೀದೃಶ್ಯಃ ಯೋನಯಃ ಇತ್ಯೇತದುಚ್ಯತೆ. ಅಧಮ ಮಧ್ಯಮೋತ್ತಮ ಸುಖ ದುಃಖ ಮೋಹಾಃ. ಅತ್ರ ವ್ಯಾಖ್ಯಾನೆ ಅಧಮ ಮಧ್ಯಮೋತ್ತಮಾಃ ಯೇ ಸುಖ ದುಃಖ ಮೋಹಾಃ. ಅಧಮ ಮಧ್ಯಮೋತ್ತಮ ಸುಖ ದುಃಖ ಮೋಹಾಃ. ಸುಖ ದುಃಖ ಮೋಹಾಃ ಇತ್ಯಸ್ಯ ವಿಶೇಷಣಂ ಅಧಮ ಮಧ್ಯಮೋತ್ತಮಾಃ ಇತಿ. ತತ್ರ ಉತ್ತಮಂ ಸುಖಂ ಭವತಿ, ಮಧ್ಯಮಂ ದುಃಖಂ ಭವೇತ್, ಅಧಮಂ ಅಧಮಃ ಮೋಹೋ ಭವೇತ್. ಏವಂ ಅವಗಂತವ್ಯಂ. ತೇಷಾಂ ವಿದ್ಯುಚ್ಚಪಲಃ ಯಃ ಸಂಪಾತಃ ಸಂಪರ್ಕಃ. ಏತೇಷಾಂ ಸುಖದುಃಖಮೋಹಾನಾಂ ಸಂಪಾತಃ ಸಂಪರ್ಕಃ ಏತಾಸು ಯೋನಿಷು ಭವತಿ. ಕಸ್ಮಿಂಶ್ಚಿದ್ಯೋನೌ ಕಸ್ಯಾಂಶ್ಚಿದ್ಯೋನೌ ಕಿಂ ಭವತಿ? ಸುಖಂ ಅನುಭೂಯತೆ. ಕಸ್ಯಾಂಶ್ಚಿದ್ಯೋನೌ ಸುಖಂ ಅನುಭೂಯತೆ. ಕಿಂತು ತತ್ ಸುಖಂ ಅಪಿ ನಶ್ವರಂ ಭವತಿ, ಕ್ಷಣಿಕಂ ಭವತಿ. ತದೇವೋಚ್ಯತೆ ವಿದ್ಯುಚ್ಚಪಲಂ ಇತಿ, ವಿದ್ಯುತ್ ಸಂಪಾತ ಚಪಲಂ ಇತಿ. ಯಥಾ ವಿದ್ಯುತಃ ಸಂಪಾತಃ ಕ್ಷಣಿಕೋ ಭವತಿ ಖಲು, ಚಪಲಃ ಭವತಿ ಇತ್ಯುಕ್ತೆ ಕ್ಷಣಿಕೋ ಭವತಿ. ಸಕೃದಾಗತ್ಯ ತಿರೋ ಭವತಿ, ಗಚ್ಚತಿ, ನಶ್ಯತಿ. ಕ್ಷಣಂ ಸ್ಥಿತ್ವಾ ಅವ್ಯವಹಿತೋತ್ತರಕ್ಷಣೆ ಏವ ನಷ್ಟೋ ಭವತಿ ವಿದ್ಯುತ್ ಸಂಪಾತಃ. ತಥೈವ ಸುಖದುಃಖಮೋಹಾಃ ಅಪಿ ಕ್ಷಣಿಕಾ ಏವ ಭವಂತಿ ಇತ್ಯಭಿಪ್ರಾಯಃ. ತೇಷಾಂ ಇತ್ಯುಕ್ತೆ ಸುಖದುಃಖಮೋಹಾನಾಂ ವಿದ್ಯುಚ್ಚಪಲಃ ಯಃ ಸಂಪಾತಃ. ಸಂಪಾತಃ ಇತ್ಯುಕ್ತೆ ಸಂಪರ್ಕಃ, ಸಂಬಂಧಃ. ಏತೇಷಾಂ ಸಂಬಂಧಃ ಸುಖದುಃಖಮೋಹಾನಾಂ ಸಂಬಂಧಃ ವಿದ್ಯುಚ್ಚಪಲೋ ಭವತಿ ಇತ್ಯುಕ್ತೆ ವಿದ್ಯುದಿವ ಚಪಲಃ ಕ್ಷಣಿಕಃ ಭವತಿ. ತಂ ದಾತುಂ ಶೀಲಂ ಯಾಸಾಂ ಯೋನೀನಾಂ ತಾಃ ತಥೋಕ್ತಾಃ. ಅಧಮ ಮಧ್ಯಮೋತ್ತಮ ಸುಖ ದುಃಖ ಮೋಹ ವಿದ್ಯುಚ್ಚಪಲ ಸಂಪಾತಂ ದಾತುಂ ಶೀಲಂ ಯಾಸಾಂ ಯೋನೀನಾಂ ತಾಃ ಅಧಮ ಮಧ್ಯಮೋತ್ತಮ ಸುಖ ದುಃಖ ಮೋಹ ವಿದ್ಯುಚ್ಚಪಲ ಸಂಪಾತ ದಾಯಿನ್ಯಃ ಯೋನಯಃ. ದಾಯಿನ್ಯಃ ಇತಿ ಪ್ರಥಮಾಂತಂ, ದ್ವಿತೀಯಾಂತಂ ದಾಯಿನೀಃ ಇತಿ ಭವತಿ. ಬಹುವಚನಂ, ದ್ವಿತೀಯ ಬಹುವಚನಂ. ತಾ ಏವ ವಿಚಿತ್ರಾಃ ದೇವತಿರ್ಯನ್ನರಕಾದಿಭೇದೇನ. ತಾದೃಶ್ಯಃ ಯೋನಯಃ, ಏತಾಃ ಯೋನಯಃ ಸುಖದುಃಖಮೋಹಾನಾಂ ಸಂಪಾತಂ ಪ್ರಯಚ್ಛಂತಿ, ಸಂಪರ್ಕಂ ಪ್ರಯಚ್ಛಂತಿ. ತಾದೃಶ್ಯಃ ಯೋನಯಃ ವಿಚಿತ್ರಾಃ ಸಂತಿ. ವಿಚಿತ್ರಾಃ ಇತ್ಯುಕ್ತೆ ನಾನಾವಿಧಾಃ ಸಂತಿ. ಕಥಂ ವಿಚಿತ್ರಾಃ
ದೇವತಿರ್ಯನ್ನರಕಾದಿಭೇದೇನ ಕಾಶ್ಚನ ಯೋನಯಃ ದೇವಯೋನಯಃ ಭವಂತಿ ಕಾಶ್ಚನ ತಿರ್ಯಗ್ಯೋನಯಃ ಭವಂತಿ ಕಾಶ್ಚನ ನರಕಾದಿಯೋನಯಃ ಅಪಿ ಭವಂತಿ ಏವಂ ನಾನಾಯೋನಯಃ ಸಂತಿ. ತತ್ರ ಪೂರ್ವಮೇವಾಭಿಹಿತಮಾಸೀತ್ ಯೋನೀಃ ಚಂಕ್ರಮ್ಯಮಾಣಃ ಇತಿ ಶ್ಲೋಕಗತಪದೇನ ಅನ್ವಯಃ. ಅತ್ರ ಯೋನೀಃ ಇತ್ಯಸ್ಯ ಚಂಕ್ರಮ್ಯಮಾಣಃ ಇತಿ ಶ್ಲೋಕಗತೇನ ಪದೇನ ಅನ್ವಯೋ ಭವತಿ. ತತ್ರ ಚಂಕ್ರಮಣೇ ದೃಷ್ಟಾಂತಃ. ಚಂಕ್ರಮಣಂ ಇತ್ಯುಕ್ತೆ ಪೌನಃಪುನ್ಯೇನ ಕ್ರಮಣಂ ಚಂಕ್ರಮಣಂ. ಯನಂತಹ ಪ್ರಯೋಗಃ ಯಂಗ್ ಪ್ರಯೋಗಃ. ಧಾತೋರೇಕಾಚೋ ಹಲಾದೇಃ ಕ್ರಿಯಾಸಮಭಿಹಾರೇ ಯಂಗ್. ಚಂಕ್ರಮಣೇ ದೃಷ್ಟಾಂತಂ ಆಹ. ಚಂಕ್ರಮಣೇ ದೃಷ್ಟಾಂತಃ ಇದಾನೀಂ ಪ್ರದರ್ಶ್ಯತೆ ಚಂಡ ಇತಿ. ಚಂಡೋತ್ಪಿಂಜಲಕ ಶ್ವಸನವೇಗಾಭಿಹತಾಂಭೋನಿಧಿ ಮಧ್ಯವರ್ತಿ ಶುಷ್ಕಾಲಾಭುವತ್. ಶುಷ್ಕಂ ಅಲಾಭು ವರ್ತತೆ. ಅಲಾಭು ಇತ್ಯುಕ್ತೆ ಆಂಗ್ಲಭಾಷಾಯಾಂ ಬಾಟಲ್ ಗೋರ್ಡ್ ಇತಿ ಕಥ್ಯತೆ. ಅಲಾಭು ಇದಂ ಅಲಾಭು ಶುಷ್ಕಂ ವರ್ತತೆ. ಯದಿ ಅಲಾಭು ಶುಷ್ಕಂ ವರ್ತತೆ ತದಾ ಜಲೇ ತಿಷ್ಠತಿ, ಜಲೇನ ನಿಮಜ್ಜತಿ. ತಸ್ಮಾತ್ ಶುಷ್ಕಾಲಾಭು ಇತ್ಯುಕ್ತಂ. ಇದಂ ಶುಷ್ಕಾಲಾಭು ಜಲಸ್ಯ ಉಪರಿ ಭಾಗೇ ಏವ ತಿಷ್ಠತಿ. ಜಲೇ ಪ್ಲವತೆ. ಕೀದೃಶಂ ಶುಷ್ಕಾಲಾಭು ಇತ್ಯುಕ್ತೆ ಅಂಭೋನಿಧಿ ಮಧ್ಯವರ್ತಿ. ಅಂಭೋನಿಧಿ ಮಧ್ಯವರ್ತಿ, ಸಮುದ್ರ ಮಧ್ಯವರ್ತಿ. ಸಮುದ್ರ ಮಧ್ಯೆ ಕ್ವಚಿತ್ ವರ್ತತೆ, ನ ತು ಸಮುದ್ರ ತೀರೆ, ಮಧ್ಯೆ ಕ್ವಚಿತ್. ತಸ್ಯ ಪ್ರಾಯಃ ತೀರಗಮನೆ ಆಶಾ ನಾಸ್ತಿ. ತಾದೃಶಂ ಅಲಾಭು. ಅಪಿ ಚ ಇದಂ ಅಲಾಭು ಚಂಡೋತ್ಪಿಂಜಲಕ ಶ್ವಸನ ವೇಗಾಭಿಹತಂ ಭವತಿ. ಚಂಡಂ ಚಂಡ ಚಂಡ ಚಂಡಃ ಉತ್ಪಿಂಜಲಕಃ ಚ ಅಸೌ ಶ್ವಸನಃ. ಶ್ವಸನಃ ಇತ್ಯುಕ್ತೆ ಸಮೀರಣಃ ವಾಯುಃ. ಕೀದೃಶಃ ಶ್ವಸನಃ, ಕೀದೃಶಃ ವಾಯುಃ? ಚಂಡಃ. ಚಂಡಃ ಇತ್ಯುಕ್ತೆ ತೀವ್ರಃ ವಾಯುಃ, ತೀಕ್ಷ್ಣಃ ವಾಯುಃ. ಉತ್ಪಿಂಜಲಕ ಇತ್ಯುಕ್ತೆ ವ್ಯಾಕುಲಃ, ಆಕುಲಃ ವಾಯುಃ. ಆಕುಲಃ ವಾ ವ್ಯಾಕುಲಃ ವಾ ವಾಯುಃ. ನ ತು ಮಂದವಾಯುಃ, ತೀವ್ರವಾಯುಃ, ಅಪಿ ಚ ವ್ಯಾಕುಲಃ ವಾಯುಃ. ತಾದೃಶಃ ಚಂಡಮಾರುತಃ ಇತಿ ಕಥ್ಯತೆ ಖಲು. ತಾದೃಶ ವಾಯುವೇಗೇನ ಅಭಿಹತೋ ವರ್ತತೆ ಅಯಂ ಅಭಿಹತಂ ವರ್ತತೆ ಇದಂ ಅಲಾಭು.
अत्र व्याख्यानकृद्भिः चण्डोत्पिञ्जलकश्वसनवेगाभिहतः अम्भोनिधिः वेगाभिहतः इति अम्भोनिधेर्विशेषणत्वेन स्वीकृतं व्याख्यानकृद्भिः। अलाभोः विशेषणत्वेनापि स्वीकर्तुं शक्यते, किन्तु अत्र अम्भोनिधेर्विशेषणत्वेन स्वीकृतं वर्तते। व्याख्याने दृश्यताम्। उत्पिञ्जलः आकुलः चण्डश्च असौ उत्पिञ्जलकश्च चण्डोत्पिञ्जलकः इति श्वसनस्य वायोः विशेषणम्। श्वसनः वायुः, चण्डोत्पिञ्जलकः च असौ श्वसनः, चण्डोत्पिञ्जलकश्वसनः। तस्य वेगेन अभिहतः यः अम्भोनिधिः, तस्य चण्डोत्पिञ्जलकश्वसनस्य वेगः चण्डोत्पिञ्जलकश्वसनवेगः। चण्डोत्पिञ्जलकश्वसनवेगेन अभिहतः अम्भोनिधिः। चण्डोत्पिञ्जलकश्वसनवेगेन अभिहतः चण्डोत्पिञ्जलकश्वसनवेग अभिहतः इति तृतीया तत्पुरुषः। चण्डोत्पिञ्जलकश्वसनवेगाभिहतः च असौ अम्भोनिधिः चण्डोत्पिञ्जलकश्वसनवेग अभिहत अम्भोनिधिः इति भूयोऽपि कर्मधारयः। चण्डोत्पिञ्जलक श्वसनवेग अभिहत अम्भोनिधि अम्भोनिधेः मध्ये तिष्ठति वर्तते, मध्ये वर्तते इति तन्मध्यवर्ति। चण्डोत्पिञ्जलक श्वसनवेगाभिहत अम्भोनिधि मध्यवर्ती। तत्र समासः भूयोऽपि करणीयो भवति। मध्ये वर्तते इति मध्यवर्ति। तत्र न तथा न। चण्डोत्पिञ्जलक श्वसनवेगाभिहत अम्भोनिधेः मध्यं चण्डोत्पिञ्जलक श्वसनवेगाभिहत अम्भोनिधि मध्यम् इति समासः, षष्ठी समासः। ततः परं चण्डोत्पिञ्जलक श्वसनवेगाभिहताम्भोनिधि मध्ये वर्तते इति चण्डोत्पिञ्जलक श्वसनवेगाभिहताम्भोनिधि मध्यवर्ती इति उपपदसमासः। तत्र दीर्घम् उपपदं वर्तते। चण्डोत्पिञ्जलकेत्यादि दीर्घम् उपपदम्, मध्यपर्यन्तम्, मध्यान्तम् उपपदम्। तस्मिन् वर्तते, तत्र वर्तते इति मध्यवर्ति। तादृशं शुष्कालावु मध्यवर्ति, चण्डेत्यादि मध्यवर्ति शुष्कालावु, चण्डेत्यादि शुष्कालावु। तद्वत् तद्वत् तद् इव इति समासः। अन्ते वति प्रत्ययः, तेन तुल्यं क्रिया चेद्वतिः इति वति प्रत्ययः तद्धितः। ईदृशम् अलावु किं करोति? भ्रमति। यथा अतिशयेन भ्रमति। बम्भ्रम्यमाणं तिष्ठति, बम्भ्रमीति। अलावु, तादृशम् अलावु समुद्रमध्ये अतिशयेन भ्रमति, बम्भ्रमीति। तद्वत् शुभाशुभव्यामिश्रकर्मवायुसमीरितः अयं जीवः
ಅಯಂ ಅಜ್ಞಾನಿ ಅಪಿ ಶುಭಾಶುಭ ವ್ಯಾಮಿಶ್ರ ಕರ್ಮ ಶುಭಂ ಚ ಅಶುಭಂ ಚ ವ್ಯಾಮಿಶ್ರಂ ಚ ಶುಭಾಶುಭ ವ್ಯಾಮಿಶ್ರಾಣಿ ಶುಭಾಶುಭ ವ್ಯಾಮಿಶ್ರಾಣಿ ಚ ತೇ ಕರ್ಮಾಣಿ ಶುಭಾಶುಭ ವ್ಯಾಮಿಶ್ರ ಕರ್ಮಾಣಿ ತಾನಿ ಏವ ವಾಯುಃ ಶುಭಾಶುಭ ವ್ಯಾಮಿಶ್ರ ಕರ್ಮ ವಾಯುಃ ತೇನ ಸಮೀರಿತಃ ಪ್ರೇರಿತಃ ಶುಭಾಶುಭ ವ್ಯಾಮಿಶ್ರ ಕರ್ಮ ವಾಯು ಸಮೀರಿತಃ ಅಯಂ ಅಜ್ಞಾನಿ ಅಯಂ ಕೇನ ವಾಯುನಾ ಪ್ರೇರಿತೋ ಭವತಿ ಇತಿ ಚೇತ್ ಕರ್ಮರೂಪೇಣ ವಾಯುನಾ ಪ್ರೇರಿತೋ ಭವತಿ. ಕೀದೃಶಂ ಕರ್ಮ ಇತ್ಯುಕ್ತೆ ಕದಾಚಿತ್ ಶುಭಂ ಕರ್ಮ ಕದಾಚಿತ್ ಅಶುಭಂ ಕರ್ಮ ಕದಾಚಿತ್ ವ್ಯಾಮಿಶ್ರಂ ಕರ್ಮ. ಈದೃಶಾನಿ ಕರ್ಮಾಣಿ ವಾಯುಸ್ಥಾನೀಯಾನಿ ಭವಂತಿ ತೈಃ ಪ್ರೇರಿತೋ ಭವತಿ ಇತಸ್ತತಃ ಪ್ರೇರ್ಯಮಾಣೋ ಭವತಿ ಸಮೀರಿತೋ ಭವತಿ ನೀತೋ ಭವತಿ. ಏವಂ ಪ್ರೇರಿತಃ ನಾನಾವಿಧಾಃ ಯೋನೀಃ ಚಂಕ್ರಮ್ಯಮಾಣಃ ವಿಚಿತ್ರಯೋನೀಃ ಚಂಕ್ರಮ್ಯಮಾಣಃ ಅಯಂ ಅವಿದ್ಯಾಕಾಮಕರ್ಮಭಿಃ ಪಾಶಿತಃ ಜಾಯತೆ. ಅಯಂ ಜಾಯತೆ ಭೂಯೋಪಿ ಜಾಯತೆ ಭೂಯೋಪಿ ಜನ್ಮ ಪ್ರಾಪ್ನೋತಿ. ಕಥಂ ಜನ್ಮ ಪ್ರಾಪ್ನೋತಿ? ಅವಿದ್ಯಾಕಾಮಕರ್ಮಭಿಃ ಪಾಶಿತಃ ಏವ ಜಾಯತೆ. ಜಾತಮಾತ್ರ ಏವ ಅವಿದ್ಯಾಕಾಮಕರ್ಮಭಿಃ ಪಾಶಿತ ಏವ ತಿಷ್ಠತಿ. ಕೋಪಿ ಶೂನ್ಯಹಸ್ತಃ ಸನ್ ನ ಜಾಯತೆ ರಿಕ್ತಹಸ್ತಃ ಸನ್ ಕೋಪಿ ನ ಜಾಯತೆ. ಯಃ ಕೋಪಿ ಜಾಯತೆ ಸಹ ಅವಿದ್ಯಾಕಾಮಕರ್ಮಭಿಃ ಸಹ ಏವ ಜಾಯತೆ. ಕಾಮಿ ಕಹ ಏವಂ ಜಾಯತೆ ಇತಿ ಚೇತ್ ಕಾಮಿ ಏತತ್ ಸರ್ವಂ ಕಾಮಿನಃ ವಿಶೇಷಣಂ. ಕಾಮಿ ಚಂಕ್ರಮ್ಯಮಾಣಃ ಕಾಮಿ ಯೋನಿಃ ಕಹ ಚಂಕ್ರಾಮತಿ ಇತಿ ಚೇತ್ ಕಾಮಿ. ಅಸುಖಾವೃತಃ ಮ್ರಿಯತೆ ಚ ಅಪಿ ಚ ಅಸುಖಾವೃತಃ ದುಃಖೀ ಸನ್ ದುಃಖೇನ ಆವೃತಃ ಅಯಂ ಮ್ರಿಯತೆ. ಜಾಯತೆ ಮ್ರಿಯತೆ ಚ ಭೂಯೋ ಭೂಯಃ ಪೌನಃ ಪುಣ್ಯೇನ ಜಾಯತೆ ಮ್ರಿಯತೆ ಚ ಇತಿ ತಸ್ಯ ಸಂಸಾರ ಪ್ರಕಾರಃ ಪ್ರದರ್ಶಿತೋ ಭವತಿ ವೈರಾಗ್ಯೋತ್ಪಾದನಾರ್ಥಂ. ಅಗ್ರಿಮಸ್ಯ ಶ್ಲೋಕಸ್ಯ ಸಂಬಂಧಃ 43. ಯಥೋಕ್ತೇರ್ಥೇ ಆದರವಿಧಾನಾಯ ಪ್ರಮಾಣೋಪನ್ಯಾಸಃ. ಯಥೋಕ್ತೆ ಅರ್ಥೆ ಯತ್ ಪೂರ್ವಸ್ಮಿನ್ ಶ್ಲೋಕೆ ಉಕ್ತಂ ಯಹ ಅರ್ಥಃ ಪೂರ್ವಸ್ಮಿನ್ ಶ್ಲೋಕೆ ಉಕ್ತಃ ತಸ್ಮಿನ್ ಅರ್ಥೆ ಆದರವಿಧಾನಾಯ ಇತ್ಯುಕ್ತೆ ಶ್ರದ್ಧೋತ್ಪಾದನಾಯ. ಪೂರ್ವಸ್ಮಿನ್ ಶ್ಲೋಕೆ ಯದುಕ್ತಂ ತತ್ ಸತ್ಯಮೇವ ಇತಿ
ಸತ್ಯತ್ವಬುದ್ಧ್ಯುತ್ಪಾದನಾಯ ಪ್ರಾಮಾಣ್ಯಬುದ್ಧ್ಯುತ್ಪಾದನಾಯ ಪ್ರಮಾಣೋಪನ್ಯಾಸಃ ಕ್ರಿಯತೆ. ಪ್ರಮಾಣಂ ಪ್ರದರ್ಶ್ಯತೆ. ಕಿಂ ಪ್ರಮಾಣಂ ಇತಿ ಚೇತ್ ಶ್ರುತಿಃ ತತ್ರ ಪ್ರಮಾಣಂ. ಪಠಾಮಃ ಶ್ಲೋಕಂ. ಶ್ರುತಿಶ್ಚೇಮಂ ಜಗಾದಾರ್ಥಂ ಕಾಮಸ್ಯ ವಿನಿವೃತ್ತಯೇ ತನ್ನೂಲಾ ಸಂಸೃತಿರ್ಯಸ್ಮಾತ್ ತನ್ನಾಶೋ ಜ್ಞಾನಹಾನತಃ. ತತ್ರ ವ್ಯಾಖ್ಯಾನಂ ಕಾಮಸ್ಯ ಸಂಸರಣಕಾರಣತ್ವಂ ಪ್ರಾಧಾನ್ಯೇನ ಉಕ್ತಂ. ಯದ್ಯಪಿ ಅವಿದ್ಯಾ ಕಾಮಃ ಕರ್ಮ ಏತತ್ರಯಂ ಅಪಿ ಸಂಸಾರಕಾರಣಂ ಭವತಿ, ತಥಾಪಿ ಪೂರ್ವಸ್ಮಿನ್ ಶ್ಲೋಕೆ ಕಾಮೀ ಇತ್ಯುಕ್ತಂ ಖಲು. ಕಾಮೀ ಇತಿ ಕಾಮಸ್ಯ ಪ್ರಾಧಾನ್ಯೇನ ಸಂಸಾರಕಾರಣತ್ವಂ ಉಕ್ತಂ ಪೂರ್ವಸ್ಮಿನ್ ಶ್ಲೋಕೆ. ಕಾಮಿ ಇತ್ಯುಕ್ತೆ ಅಜ್ಞಾನಿ ಇತಿ ಅವಗಂತುಂ ಶಕ್ಯತೆ, ಕಿಂತು ಪ್ರಾಧಾನ್ಯೇನ ತತ್ರ ಕಾಮಸ್ಯ ಸಂಸಾರಣಕಾರಣತ್ವ ವಿವಕ್ಷಯ ಕಾಮಿ ಇತಿ ಉಕ್ತಂ ವರ್ತತೆ. ತದೇವ ವ್ಯಾಖ್ಯಾನಕರ್ತೃಭಿಃ ಪ್ರದರ್ಶ್ಯತೆ. ಕಾಮಸ್ಯ ಸಂಸಾರಕಾರಣತ್ವಂ ಪ್ರಾಧಾನ್ಯೇನೋಕ್ತಂ. ತತ್ರ ಶ್ರುತಿಸ್ಮೃತಿ ಪ್ರಮಾಣಂ ಇತಿ ದರ್ಶಯಿತುಂ ಆಹ. ಕಾಮಃ ಸಂಸಾರಕಾರಣಂ ಭವತಿ ಇತ್ಯತ್ರ ಶ್ರುತಿಸ್ಮೃತಿ ಪ್ರಮಾಣಂ ಭವತಿ ಇತಿ ದರ್ಶಯಿತುಂ ಆಹ. ಯಥೋಕ್ತ ಇತಿ ಯಥೋಕ್ತೆ ಅರ್ಥೆ ಆದರವಿಧಾನಾಯ ಪ್ರಮಾಣೋಪನ್ಯಾಸಃ. ತತ್ರ ಅನ್ವಯಃ ಏವಂ ವರ್ತತೆ. ಯಸ್ಮಾತ್ ತನ್ಮೂಲಾ ಸಂಸೃತಿಃ. ಯಸ್ಮಾತ್ ತನ್ಮೂಲ ಇತ್ಯುಕ್ತೆ ಕಾಮಮೂಲ. ಕಾಮಹೇತುಕಿ ಸಂಸೃತಿಃ ಭವತಿ. ತಸ್ಮಾತ್ ತನ್ನಾಶಃ ತಸ್ಯ ಕಾಮಸ್ಯ ವಿನಿವೃತ್ತಯೇ ಶ್ರುತಿಃ ಚ ಇಮಂ ಅರ್ಥಂ ಜಗಾದ. ವಿರಾಮಃ. ತನ್ನಾಶಃ ಅಜ್ಞಾನಹಾನತಃ ಭವತಿ. ವಿರಾಮಃ. ಏವಂ ಅನ್ವಯಃ. ಯಸ್ಮಾತ್ ತನ್ಮೂಲಾ ಸಂಸೃತಿಃ ಭವತಿ ತಸ್ಮಾತ್ ತಸ್ಯ ಕಾಮಸ್ಯ ವಿನಿವೃತ್ತಯೇ ಶ್ರುತಿಃ ಚ ಇಮಂ ಅರ್ಥಂ ಜಗಾದ. ವಿರಾಮಃ. ತನ್ನಾಶಃ ಅಜ್ಞಾನಹಾನತಃ ಭವತಿ. ವಿರಾಮಃ. ಯಸ್ಮಾತ್ ತನ್ಮೂಲಾ ಕಾಮಮೂಲಾ ಸಂಸೃತಿರ್ಭವತಿ. ಸಂಸೃತೇಃ ಕಾರಣಂ ಕಾಮಃ ಭವತಿ. ತಸ್ಮಾತ್ ತಸ್ಯ ಕಾಮಸ್ಯ ವಿನಿವೃತ್ತಯೇ ಕಾಮಃ ಸಂಸಾರಕಾರಣಂ ಇತಿ ವಿದಿತ್ವಾ ಜನಾಃ ಮುಮುಕ್ಷವಃ ಕಾಮಂ ತ್ಯಜೇಯುಃ. ಕಾಮಸ್ಯ ಪರಿಹಾರಾರ್ಥಂ ಪ್ರಯತೇಯುಃ ಇತಿ ವಿಚಿಂತ್ಯ ಕಾಮಸ್ಯ ವಿನಿವೃತ್ತಯೇ ಶ್ರುತಿಃ ಚ ಇಮಂ ಅರ್ಥಂ ಜಗಾದ. ಇಮಂ ಅರ್ಥಂ ಇತ್ಯುಕ್ತೆ ಕಾಮಸ್ಯ ಸಂಸಾರಕಾರಣತ್ವಂ ಇತ್ಯಭಿಪ್ರಾಯಃ. ಕಾಮಸ್ಯ ಸಂಸಾರಕಾರಣತ್ವಂ ಜ್ಞಾತ್ವಾ ಜನಾಃ ಕಾಮಸ್ಯ ಪರಿಹಾರಾರ್ಥಂ ಪ್ರಯತೇಯುಃ ಇತಿ ಮತ್ವಾ ಶ್ರುತಿಃ ಕಾಮಸ್ಯ ಸಂಸಾರಕಾರಣತ್ವಂ ಬ್ರೂತೆ. ಇದಾನೀಂ ಕಾಮಸ್ಯ ಪರಿಹಾರಃ ಕಥಂ ಭವೇತ್
ಕಾಮಸ್ಯ ನಾಶಃ ಕಥಂ ಭವೇತ್ ಯದಿ ಕಾಮಃ ಸಂಸಾರಕಾರಣಂ ತರ್ಹಿ ಸಂಸಾರನಿವೃತ್ತ್ಯರ್ಥಂ ಕಾಮನಿವೃತ್ತಿರಪೇಕ್ಷಿತಾ ಕಾಮನಿವೃತ್ತಿಃ ಕಥಂ ಸ್ಯಾತ್ ಇತಿ ಚೇತ್ ತನ್ನಾಶಃ ಅಜ್ಞಾನಹಾನತಃ ಭವತಿ. ತನ್ನಾಶಃ ಇತ್ಯುಕ್ತೆ ಕಾಮನಾಶಃ ಅಜ್ಞಾನಹಾನತಃ ಭವತಿ. ಅಜ್ಞಾನಮೂಲಃ ಕಾಮೋ ಭವತಿ, ಅಜ್ಞಾನಮೂಲಕಃ ಕಾಮೋ ಭವತಿ. ತಸ್ಮಾತ್ ಕಾಮಸ್ಯ ನಿವೃತ್ತ್ಯರ್ಥಂ ಅಜ್ಞಾನನಿವೃತ್ತಿರಪೇಕ್ಷಿತಾ. ತಸ್ಮಾತ್ ಅಜ್ಞಾನನಿವೃತ್ತ್ಯರ್ಥಂ ಪ್ರಯತಿತವ್ಯಂ ಇತ್ಯಭಿಪ್ರಾಯಃ. ಅಗ್ರಿಮೇ ಶ್ಲೋಕೆ ಕಾಮಸ್ಯ ಸಂಸಾರಕಾರಣತ್ವಂ ಬ್ರುವಂತಿ ಶ್ರುತಿಃ ಪ್ರದರ್ಶ್ಯತೆ. ತದಗ್ರಿಮೇ ಪಾಠೆ ಪಶ್ಯಾಮಃ ದ್ರಕ್ಷ್ಯಾಮಃ. ಇದಾನೀಂ ಸ್ಥಾಪಯಾಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ.